ಲೋಯಲಾ ಶಾಲೆಯಲ್ಲಿ ಕಲೆ ಮತ್ತು ಭಾಷಾ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ. ಯುರೇಕಾ ಎಂಬ ಘೋಷವಾಕ್ಯದೊಂದಿಗೆ ವಿಜ್ಞಾನ ಮತ್ತು ಭಾಷಾ ಹಾಗೂ ಕಲಾ ವಸ್ತು ಪ್ರದರ್ಶನವನ್ನು ಶುಕ್ರವಾರ ಏರ್ಪಡಿಸಿದ್ದರು. ಮುಖ್ಯ ಅತಿಥಿಯಾಗಿ ಜಾಗೀರ್ಪನೂರು ಗ್ರಾಮದ ಲೋಯಲಾ ಆರೋಗ್ಯ ಕೇಂದ್ರದ ವೈದ್ಯರಾದ ಆನ್ ಮೇರಿ ಅವರು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ, ಸೃಜನಾತ್ಮಕತೆ, ವೈಜ್ಞಾನಿಕ ಮನೋಭಾವ, ಕೌಶಲ್ಯ ಅಭಿವೃದ್ಧಿ ಹೊರಹೊಮ್ಮಲು ವಿಜ್ಞಾನ ವಸ್ತು ಪ್ರದರ್ಶನಗಳಿಂದ ಅಲ್ಲದೆ ಇಂತಹ ವಿಜ್ಞಾನಕ್ಕೆ ಸಂಬಂಧಿಸಿದ ನೂತನ ಮಾದರಿಗಳನ್ನು ಮಕ್ಕಳು ಮಾಡುವುದರಿಂದ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸುವಲ್ಲಿ ಯಾವುದೇ ಸಂದೇಹ ಇಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. On wind energy, solar energy, electrical energy. This is all ways of how we build children's curiosity, and it's only through this curiosity that children will develop their curiosity and make new innovations in the world. So the students are very inspiring right now that they have come up with so many different projects and ideas. Thank you for inviting me. ಲೋಯಲಾ ಶಾಲೆಯ ನಿರ್ದೇಶಕರಾದ ವಂದಲಿ ಫಾದರ್ ಸಿರಿಲ್ ರಾಜ್ ಅವರು ಮಾತನಾಡಿ, ಇಂತಹ ವಿಜ್ಞಾನ ಮತ್ತು ಕಲಾ, ಭಾಷಾ ವಸ್ತು ಪ್ರದರ್ಶನದಿಂದ ಮಕ್ಕಳಲ್ಲಿನ ನೈಜತೆ, ಕ್ರಿಯಾತ್ಮಕ ಚಟುವಟಿಕೆ ಹಾಗೂ ಮಕ್ಕಳ ಪ್ರತಿಭೆ ಅರಳುತ್ತದೆ ಎಂದರು. ಮಾನವಿನಗರದ ಲೋಯಲಾ ಶಾಲೆಯಲ್ಲಿ ನಾವು ಯುರೇಕಾ ಎಂಬ ಶೀರ್ಷಿಕೆ ಅಡಿ ವಿಜ್ಞಾನ ಹಾಗೂ ಕಲೆ ಮತ್ತು ಭಾಷೆ ಈ ಮೂರು ವಲಯದಲ್ಲಿ ಮಕ್ಕಳನ್ನು ಅವರ ಒಂದು ಕಲೆ ಮತ್ತು ಪ್ರತಿಭೆಯನ್ನು ತೋರ್ಪಡಿಸಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇದರಲ್ಲಿ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಮತ್ತು ಅವರ ಕಲೆಯನ್ನು, ಪ್ರತಿಭೆಯನ್ನು ಅವರು ಹೆಚ್ಚಾಗಿ ತೋರ್ಪಡಿಸಿದ್ದಾರೆ. ಸೊ ಅವರಿಗೆ ಈ ಅವಕಾಶವನ್ನು ನಾವು ನೀಡಿ ನಮ್ಮ ತಂದೆ ತಾಯರಿಗೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಾವು ಕರೆದಿದ್ದೇವೆ. ಅವರು ಸಹ ಭಾಗಿಯಾಗಿದ್ದಾರೆ. ಮತ್ತು ಈ ಒಂದು ಇಡೀ ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ವಿಜ್ಞಾನ ಮತ್ತು ಭಾಷೆ ಹಾಗೂ ಕಲಾ ವಸ್ತು ಪ್ರದರ್ಶನದಲ್ಲಿ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರಾಸಾಯನಶಾಸ್ತ್ರ, ಐತಿಹಾಸಿಕ ಮತ್ತು ಭೌಗೋಳಿಕ ಹಾಗೂ ವೈಜ್ಞಾನಿಕ ಮಾದರಿಗಳು, ಜಾನಪದ ಕುರಿತು ಮಾದರಿಗಳು ಕಂಡು ಬಂದಿದ್ದವು. ಝೇವಿಯರ್ ಮತ್ತು ಲೋಯಲಾ ಜಾಗೀರ್ಪನೂರು ಶಾಲೆಯಿಂದ ವಿದ್ಯಾರ್ಥಿಗಳು ಹಾಗೂ ಪಾಲಕರು, ಸಾರ್ವಜನಿಕರು ಆಗಮಿಸಿ ಮಾದರಿಗಳನ್ನು ವೀಕ್ಷಿಸಿದರು. ಏನು ಅನಿಸಿದ್ದು ವಸ್ತು ಪ್ರದರ್ಶನ? ಆಮೇಲೆ ಜನ್ರೇಷನ್ ಬಗ್ಗೆ, ನೀರಿನ ಮಕ್ಕಳು ನೋಡಿದರೆ ಚಿಕ್ಕ ಮಕ್ಕಳು ಇದ್ದಾರೆ, ಆಮೇಲೆ ನೀರು ಸಂಗ್ರಹಣೆ ಬಗ್ಗೆ, ಆ ಡ್ಯಾಮ್ ಬಗ್ಗೆ ಕೆರೆಗಳನ್ನು ಮಾಡ್ಕೊಂಡು ಜನಗಳಿಗೆ ಯಾವ ರೀತಿ ನೀರು ಬಿಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಕ್ಕಳು ಮಾಡಿದ್ದಾರೆ. ಆಮೇಲೆ ಸೋಲಾರಲ್ಲಿ ಕರೆಂಟ್ ಹೋದರೆ ಸೋಲಾರ್ನಲ್ಲಿ ಹೇಗೆ ನಾವು ಗಾಳಿಯನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಕ್ಯಾನ್ ಕೂಡ ಮಾಡಿದ್ದಾರೆ. ಹಾಗೂ ಮಕ್ಕಳು ಭತ್ತದ ಬೆಳೆ ಕೂಡ ಮಾಡಿದ್ದಾರೆ. ಭತ್ತದಿಂದ ನಾವು ಏನೇನು ಇದು ಮಾಡ್ಕೋತೀವಿ ಅನ್ನೋದು ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಮಕ್ಕಳಲ್ಲಿ ಗುರುತಿಸಬೇಕಾದ್ರೆ ಕವಿಗಳ ಒಂದು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಕವಿಗಳ ಹೆಸರು ದಾರಾಬೇಂದ್ರ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಶಿವರಾಮ್ ಕಾರಂತು, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಚಿಕ್ಕ ಮಕ್ಕಳು ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಆದರೂ ಎಕ್ಸಾಮ್ ಒಂದು ಈ ರೀತಿಯಿಂದ ಮಕ್ಕಳಿಗೆ ಎಕ್ಸಾಮ್ ಕೂಡ ಅನುಕೂಲ ಆಗುತ್ತೆ. ಈ ರೀತಿ ತರಬೇತಿ ಕೊಡೋದ್ರಿಂದ ಶಿಕ್ಷಕರು ಒಳ್ಳೆ ರೀತಿಯಿಂದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಮಾತಾಡ್ತೀನಿ. ಈ ಸಂದರ್ಭದಲ್ಲಿ ಲೋಯಲಾ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಜೂಲಿಯೆಟ್ ಮೊಂಟೇರೋ, ಸಹಾಯಕ ಮುಖ್ಯೋಪಾಧ್ಯಾಯರು ಡೇವಿಡ್ ಕುಮಾರ್, ಕಾರ್ಯಕ್ರಮ ಸಂಯೋಜಕರಾದ ನಾಗರಾಜ್, ವೆಂಕಟೇಶ್ ಜೆ, ಬೋಧಕ ವರ್ಗ, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. I was very much impressed by
this program, this exhibition by our children. Very creative, very happy to meet and talk, and lots of ideas of future building up of our science and arts. I also spent some time in language and enjoyed the various different types of quizzes, like very interesting, very creative and innovative. So I'm very happy about it, and congratulations to everyone and the teachers who guided them. Thank you.